A is to B is equal to 1 is to 2, B is to C is equal to 3 is to 4, find A is to B is to C. ಸೊ ಇಲ್ಲಿ ಬಿ ಇಲ್ಲಿ 2 ಆಗಿದೆ, ಇಲ್ಲಿ 3 ಆಗಿದೆ. ಸೊ ಇಲ್ಲಿ ಡಿಫ್ರೆನ್ಸ್ ಇದೆ. ಅಲ್ಲಿ ನಾವು ಹಿಂದಿನ ಒಂದು ವಿಡಿಯೋದಲ್ಲಿ ಏನು ನೋಡಿದ್ವಿ, A is to B 1 is to 2 ಇದ್ದಾಗ ನೆಕ್ಸ್ಟ್ B is to C ಏನಾಗಿರುತ್ತೆ 2 is to 3 ಈ ಥರ ಕಂಟಿನ್ಯೂ ಆಗಿತ್ತು. ಸೊ ಇಲ್ಲಿ ಡಿಫ್ರೆಂಟ್ ನಂಬರ್ ಇದೆ. ಸೊ ಅವಾಗ ಈ ಥರ ಇದ್ದಾಗ ನಾವು ಯಾವ ರೀತಿ ಫೈಂಡ್ ಮಾಡ್ಬೋದು ಅಂದ್ರೆ A is to B is to C ಅಂತ ಬರ್ಕೋಬೇಕು. ನೆಕ್ಸ್ಟ್ A is to B ಏನಿದೆ 1 is to 2 ಇದೆ. ನೆಕ್ಸ್ಟ್ ಇಲ್ಲಿ ಈ ಗ್ರೀನ್ ಪೆನ್ನಲ್ಲಿ ಬರೆದಿರೋ ಅಲ್ಲಿ ನೋಡ್ಬೋದು, ಆ ಥರ ನಾವು ಫಸ್ಟ್ ಬರ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬಿ ಕೆಳಗೆ 2 ಏನಿದೆ ಆ 2 ಕೆಳಗೆ 3 is to B is to C ಏನಿದೆ 3 is to 4ನ ಬರ್ಕೋಬೇಕು. ನೆಕ್ಸ್ಟ್ ಮುಂದಿನ ನಂಬರು ಖಾಲಿ ಇದ್ದಾಗ ಹಿಂದಿನ ನಂಬರ್ ಏನಿರುತ್ತಲ್ಲ ಅದನ್ನೇ ಬರಿಬೇಕಾಗುತ್ತೆ. ಸೊ ಇದು ಏನಾಗುತ್ತೆ 1 is to 2 is to 2 ಆಗುತ್ತೆ. ನೆಕ್ಸ್ಟ್ 3 is to 4 ಇದೆ, ಹಿಂದಿನ ನಂಬರ್ ಖಾಲಿ ಇದೆ. ಸೊ ಹಿಂದಿನ ನಂಬರ್ ಖಾಲಿ ಇದ್ದಾಗ ಮುಂದಿನ ನಂಬರ್ ಏನಿರುತ್ತಲ್ಲ ಅದನ್ನೇ ನಾವು ಅಥವಾ ಮುಂದಿನ ರೇಷಿಯೋ ಏನಿರುತ್ತಲ್ಲ ಅದನ್ನೇ ನಾವು ವಾಪಸ್ ಬರಿಬೇಕಾಗುತ್ತೆ. ಸೊ ಇದು ಏನಾಗುತ್ತೆ ಅವಾಗ 3 is to 3 is to 4 ಆಗುತ್ತೆ. ನೆಕ್ಸ್ಟ್ ಇದೇನು ಬಂತು, ಆವಾಗ ನಾವು ಇದ್ರದ್ದು ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ನ ಮಾಡಬೇಕಾಗುತ್ತೆ. 1 into 3 3 ಆಯಿತು, 2 into 3 6, 4 into 2 8. ಸೊ A is to B is to C ಏನು ಸಿಕ್ತು, 3 is to 6 is to 8 ಸಿಕ್ತು. ಸೊ ಇಲ್ಲಿ ಸೆಕೆಂಡ್ ಮೆಥಡ್ ಎನ್ ಮೆಥಡ್ ಅಥವಾ ಉಲ್ಟಾ ಜಡ್ ಮೆಥಡ್, ಇದ್ರ ಮೂಲಕನಾದರೂ ನಾವು ಮಾಡ್ಬೋದು. A is to B ಕೆಳಗಡೆ B is to C ಬರ್ಕೋರಿ. ಏನಿದು 1 is to 2 B is to C is equal to ಏನಾಯಿತು 3 is to 4 ಆಯಿತು. ನೆಕ್ಸ್ಟ್ A is to B is to C is equal to ಏನಾಗುತ್ತೆ, ಫಸ್ಟ್ 1 into 3 ಮಾಡಬೇಕು, 3 ಬಂತು. ನೆಕ್ಸ್ಟ್ 3 into 2 ಮಾಡಬೇಕು, 6 ಆಯಿತು. ನೆಕ್ಸ್ಟ್ 2 into 4 ಮಾಡಬೇಕು, 8 ಆಯಿತು. ಸೊ A is to B is to C ಏನಾಯಿತು 3 is to 6 is to 8. ಇಲ್ಲೂ ಕೂಡ ಆನ್ಸರ್ ಸೇಮ್ ಇದೆ, ಅಲ್ಲೂ ಕೂಡ ಆನ್ಸರ್ ಸೇಮ್ ಇದೆ. ಸೊ ನಮ್ಗೆ ಯಾವ್ದು ಈಸಿ ಅನಿಸುತ್ತೆ ಆ ಮೆಥಡನ್ನು ನಾವು ಫಾಲೋ ಮಾಡಿ ಇದನ್ನು ಕಂಡುಹಿಡಿಬೋದು.